ಸರ್ ನೀವು ನಂಗೆ ಅವಮಾನ ಮಾಡ್ತಾ ಇದ್ದೀರಾ ಸರ್? ಮಾನ ಬೇರೆ ಇದೆ ನಿನಗೆ. ಶಾರ್ಟ್ ಟರ್ಮ್ ಮೆಮರಿ ತುಂಬಾ ಚೆನ್ನಾಗಿತ್ತು. ನಾಳೆ ಎಕ್ಸಾಮ್ ಇದ್ರೆ ಇವತ್ತು ಏನೇನು ಅರ್ದು ಕುಡಿತಾ ಇದ್ನೋ ನಾಳೆ ಬೆಳಗ್ಗೆ ಎಲ್ಲ ವಾಂತಿ ಮಾಡಿ ಬಂದ್ಬಿಡೋದು. 38, 40 ಯಾವತ್ತೂ ಒಂದ್ಸತಿ 50 ಮುಟ್ಬಿಟ್ಟಿದ್ದೀನಿ. ಏನ್ ಹಂಗ್ ನೋಡ್ತಾ ಇದ್ಯಾ? ಆಶ್ಚರ್ಯ ಆಯ್ತಾ? ನನ್ನ ಮಗ ಈಗ 8th ಅಲ್ಲಿದ್ದಾನೆ. ಅವನ್ ಒಂದಷ್ಟು ಇದನ್ನ ನಾನು ಓದಿದ್ರೆ ನನಗೆ ಸರ್ ನಾನು ಓದಿದ್ನ ನಂಗೆಲ್ಲ ಇತ್ತು ಏನೂ ಜ್ಞಾಪಕ ಬರ್ತಾ ಇಲ್ಲ. ಪೈಸಾ ಕೊಡಕ್ ಹೋಗ್ತಾ ಇಲ್ಲ, ತಲೆ ಎಲ್ಲ ಮಾತಾಡ್ತಾನೆ. ನನಗೆ ಆ ಕಂಡೀಷನ್ ಇದ್ದಿದ್ದಷ್ಟೇ, ನೀನ್ ಎಷ್ಟನ ಸಿನಿಮಾ ಮಾಡ್ಕೋ, ಯಾವತ್ತು ಫೇಲ್ ಆದೆ ಅವತ್ತು ಮುಗೀತು ನಿಂದೆಲ್ಲ ಅಂತ. ಏನ್ ನುಡ್ಗಿರೋ ಇದ್ಯಾಕೆ ಹಿಂಗಾಡ್ತಿರೋ, ಲವ್ 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 ಅಂತ ಕಣ್ಣೀರಿಡ್ತೀರೋ. ಸ್ಕೂಲ್ಗಿಂತ ಮುಂಚೆ ಕ್ಲಾರಿಟಿ ನನ್ನ ಜ್ಞಾಪಕ ಇದ್ದಿದ್ದು ಸಿನಿಮಾ ಶೂಟಿಂಗ್ ಸೆಟ್ಸ್. ನನಗೆ ಸ್ಕೂಲಲ್ಲಿ LKG ಈ ಕ್ರಿಶ್ ಅಥವಾ BHL, ನಮ್ಮ ಅಮ್ಮ ವರ್ಕಿಂಗ್ ಮದರ್, ಅಮ್ಮ ಅಪ್ಪ ಇಬ್ಬರು BHL ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ನಾನು 4ನೇವನು ಅಲ್ಲಿ BHLದು ಕ್ರೀಶ್ ಅಂತಾರ, ಕ್ರಶ್ ಅಂತಾರ ಅಥವಾ ಕ್ರೀಚ್ ಅಂತಾರ, ಏನೋ ಗೊತ್ತಿಲ್ಲ ಕರೆಕ್ಟ್ ಪ್ರೊನೌನ್ಸಿಯೇಷನು. ಅಲ್ಲಿ ಒಂದು ಡೇ ಕೇರ್ ಸೆಂಟರ್ ಥರ ಇತ್ತು, ಅಲ್ಲಿದ್ದೆ. ಅಲ್ಲಿಂದ ಅಲ್ಲಿ ನಮ್ಮ ತಂದೆ ತಾಯಿಯವರ ಒಬ್ಬರು ಕೊಲೀಗ್, ಪಾರ್ಟ್ ಟೈಮ್ ಪ್ರೊಡಕ್ಷನ್ ಮ್ಯಾನೇಜರು, ಅವರು ಈ ಅಜಿತ್ ಅನ್ನೋ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅಂಬರೀಷ್ ಅವ್ರು ಅಲ್ಲಿ ನೋಡಿ ನನ್ನನ್ನು ಒಂದಷ್ಟು ಸಿನಿಮಾಗಳಿಗೆ ರೆಕಮೆಂಡೇಶನ್ ಮಾಡಿ ಪುಷ್ ಮಾಡಿ ಅಲ್ಲಿಂದ ಬೆಳೆದು ಬಂದವನು. ಸೊ ಯಾವುದೂ ಪ್ಲ್ಯಾನ್ಡ್ ಇರಲಿಲ್ಲ. ನಮ್ಮ ತಂದೆ ತಾಯಿ ಸಿನಿಮಾ ಅಥವಾ ಎಂಟರ್ಟೈನ್ಮೆಂಟ್ ಅಥವಾ ಕಲೆ ಅಥವಾ ಆರ್ಟು, ಸಿಂಗಿಂಗು, ಪೇಂಟಿಂಗು ಯಾವುದಕ್ಕೂ ಸಂಬಂಧ ಇಲ್ದಿರೋರು, ಯಾವುದು ಎಲ್ಲದಕ್ಕಿಂತ ದೂರ ಅವರವರು. ಪಬ್ಲಿಕ್ ಸೆಕ್ಟರ್ ಯೂನಿಟಲ್ಲಿ ಕೆಲಸ ಮಾಡೋರು ಇಬ್ಬರು. ಹಾಂ. ಸೊ ಅವ್ರಿಗೇನು ಅಂದರೆ ಇದು ಆಯಿತು, ಓಕೆ, ಒಂದೇನೋ ಇನ್ನೊಂದು ಕರೀತಾರೆ, ಇನ್ನೊಂದು ಚೆನ್ನಾಗಿ ಸಿಗ್ತಾ ಇದೆ, ಆ ಥರ ಅವ್ರಿಗೆ. ಅಂದರೆ ಈಗ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ಓದ್ಬೇಕಪ್ಪ ನೀನು ಹೀಗೆ. ನಮ್ಮ ತಂದೆ ತಾಯಿ ಸೇಮ್. ನನಗೆ ಆ ಕಂಡೀಷನ್ ಇದ್ದಿದ್ದಷ್ಟೇ, ನೀನು ಎಷ್ಟನ ಸಿನಿಮಾ ಮಾಡ್ಕೋ, ಯಾವತ್ತು ಫೇಲ್ ಆದೆ ಅವತ್ತು ಮುಗೀತು ನಿಂದೆಲ್ಲ ಅಂತ. ಹಾಂ, ಟಾಸ್ಕ್ ಅವ್ರು. ಯಾಕಂದರೆ ಅವ್ರಿಗೆ ಏನಾದರೂ ಇದೆಲ್ಲ ಆಗೋಯ್ತಿದೆಲ್ಲ ಟೈಮ್ ಪಾಸು, ಸೈಡಿಗೆ ಇದ್ದಿದ್ದು, ಆ ಕಡೆ ಈ ಕಡೆ ಇದ್ದಿದ್ದು. ಫಸ್ಟಲ್ಲಿ ಎಜುಕೇಷನ್ಗೆ ಎಫೆಕ್ಟ್ ಆಗಿದ್ದೇನೋ ನಿಂದು ಈ ಸಿನಿಮಾ ಕರಿಯರ್ ಮುಗೀತು ಅಂತ. ನನಗೆ ಸಿನಿಮಾ ಕರಿಯರ್ ಮುಗಿಬಾರ್ದು, ಯಾಕಂದರೆ ಸ್ಕೂಲ್ಗೆ ಹೋಗಿಲ್ಲ, ಓದ್ಲ ಹೊಡಿಬೋದು, ಮುದ್ದು ಮಾಡ್ತಾರೆ, ಚಾಕ್ಲೇಟು, ಒಳ್ಳೆ ಊಟ, ಫ್ರೀಡಮ್ಮು, ಎಲ್ಲರೂ ನನ್ನ ಮುದ್ದು ಮಾಡ್ತಾರೆ. ಅಲ್ಲಿ ಹೋದ್ರೆ ಬೈತಾರೆ, ಕೆಲಸ ಓದಬೇಕು, ಬರಿಬೇಕು. ಸೊ ಪಾಸ್ ಆಗಿಬಿಡ್ತಾ ಇದ್ದೆ. ಏನು ರ್ಯಾಂಕ್ ಎಲ್ಲ ತೊಗೊಂಬ ಅಂತೆಲ್ಲ ಏನು ಆ ಥರ ಎಕ್ಸ್ಪೆಕ್ಟೇಷನ್ಸ್ ಏನು ಇರ್ತಾರಲ್ಲ ಮನೆಯಲ್ಲಿ, ಪಾಸ್ ಆಗು ಅಂತ. ನನ್ನ ತಂದೆ ಆಮೇಲೆ ಒಂದು ಸೂಪರಾಗಿ ಬೆಳೆಸಿದ್ರು. ನೋಡಿ, ನಾ ಫೇಲ್ ಆದರೆ ಒಂದು ಇದು ಕಟ್ಟಾಗುತ್ತೆ, ಎರಡನೇದು ನಿನ್ನ ಜೂನಿಯರ್ಸ್ ಜೊತೆ ನೀನು ಕೂತ್ಕೊಂಡು ತಿರ್ಗಾ ಅದೇ ಕ್ಲಾಸಲ್ಲಿ ಕೂತ್ಕೊಬೇಕು ಅಂತ. ಅದು ವರ್ಕ್ ಆಗಿದ್ದು ಇನ್ನು ಯಾವ ಥರನೂ ವರ್ಕ್ ಆಗಿಲ್ಲ. ಯಾಕಂದರೆ ನಮ್ಮ ಜೂನಿಯರ್ಸ್ ಎಲ್ಲ ನಾವು ಒಂಥರ ಬಾರ್ಡರ್ ಲೈನ್ ಮನುಷ್ಯರ ಥರ ಅವರೆಲ್ಲ. ತುಂಬ ಅವ್ರಿಗೆ ಗೋಳಿಕೊಳ್ತಾ ಇದ್ವಿ. ನಮಗೊಂದು ಜೂನಿಯರ್ ರ್ಯಾಂಕಿಂಗ್ ಎಲ್ಲ ನಾನು ಹೇಳ್ತಾ ಇರೋದು. ತುಂಬ ಅವರೆಲ್ಲ ಏನು ಚಿಕ್ಕ ಮಕ್ಕಳು, ಅವ್ರಿಗೆಲ್ಲ ಏನು ಗೊತ್ತಿಲ್ಲ ಅನ್ನೋ ಥರ ಫೀಲಿಂಗ್ ನಮ್ಗಳಿಗೆ. ಅವ್ರ ಜೊತೆ ಕೂತ್ಕೊಳ್ಳೋದ ಅಂದಾಜೆ ಚಾನ್ಸೇ ಇಲ್ಲ ಅಂತ ಅಂದ್ಬಿಟ್ಟು ಗ್ರೇಟ್ ಪನಿಷ್ಮೆಂಟ್ ಅದು ಎಲ್ಲ ಅಲ್ಲಿ ಮುಗಿದೋಗಿರೋದು. ನಾನು ಅಂದರೆ ನಾನು ಸ್ಕೂಲ್ ಹೋಗೋದೇ ನಿಲ್ಲಿಸ್ಬಿಡ್ತಾ ಇದ್ದೆ ನಾನು, ಆ ಥರ ನಾನು ಫೇಲ್ ಆಗಿದ್ದರೆ. ಇದೊಂದು ಭಯ ಬೆಳೆಸಿದ್ರು, ಅದು ಸಖತ್ ವರ್ಕ್ ಆಯ್ತದು. ಸರಿ, ನನ್ನ ತುಂಬ ಕ್ಲೋಸ್ ಫ್ರೆಂಡ್ ರವೀಂದ್ರ ಅಂತಿದ್ದ. ಅವನು ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್. ಅವನು ಒಂದಿಬ್ಬರು ಫ್ರೆಂಡ್ಸ್ ಇದ್ದರು. ಸೊ ನಿಜ ಹೇಳ್ಬೇಕಂದ್ರೆ ನನ್ನ ಟೀಚರ್ಸ್ ಇವತ್ತಿಗೂ ಏನು ಗುರುಪೂರ್ಣಿಮಾ ದಿನ ನಮ್ಮ ಟೀಚರ್ಸಿಗೆ ಮೆಸೇಜ್ ಜೊತೆಗೆ ಅವನಿಗೂ ಫೋನ್ ಮಾಡಿ ಹೇಳ್ತೀನಿ, ನೀನು ಒಬ್ಬ ಗುರುಕಣೋ, ನೀನು ಇಲ್ಲದೇ ಇದ್ರೆ ನಾನು ದೇವರನಿಗೆ ಪಾಸ್ ಆಗ್ತಾ ಇರಲಿಲ್ಲ. ಇವತ್ತಿಗೂ ಅಷ್ಟೇ. ಅವ್ನು ನನ್ನ LKG ಫ್ರೆಂಡು, ಇವತ್ತವರೆಗೂ ನನ್ನ ಕ್ಲೋಸ್ ಫ್ರೆಂಡ್ ಅವನು. ಅವನು ಇನ್ಸಿಡೆಂಟ್ಲಿ ತುಂಬ ಜನಕ್ಕೆ ಹೇಗೇನು ಗೊತ್ತಿಲ್ಲ, ಅವನು ಮೆಕ್ಯಾನಿಕ್ ಮುದ್ದಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡ್ದ. ಆಮೇಲೆ ನಮ್ಮ ಶಂಕರ್ ನಾಗ್ ಸರ್ದು ಹೊಸ ಜೀವನ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಹಾಂ, ರವಿ. ಅದಕ್ಕೆ ಯಾವನಾದ್ರೂ ತನ್ನ ತಾಯಿ ಹೊಟ್ಟೆಲಿ 18 ತಿಂಗಳು ಇದ್ದು ಹುಟ್ಟು ಬರ್ಬೇಕು. ಹಲ್ಲುಬ್ಬ ಸ್ವಲ್ಪ ಇದೆ ನಡೆ. ಅಂಕಲ್ ಇಲ್ಲಪ್ಪ. ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಹೌದು, ನನ್ನ LKG ಫ್ರೆಂಡ್ ಅವನು. ಯಾಕಂದ್ರೆ ನಾನು ಮೊದಲನೇ ಚಾಪ್ಟರ್ಗೆ ಸ್ಕೂಲ್ಗೆ ಹೋಗ್ತಾ ಇದ್ದೆ. ನೆಕ್ಸ್ಟ್ ಹೋದಾಗ 5ನೇ ಚಾಪ್ಟ್ರಲ್ಲಿ ಇರೋರು. ಯಾವುದು ಸೆಂಟ್ರಲ್ಲಿ ಏನು ಹೇಳಿದ್ರು, LCM ಅಂದ್ರೇನು, ಈ A² ಅಂದ್ರೇನು, ಏನು ಗೊತ್ತಾಗ್ತಾ ಇರಲಿಲ್ಲ. ಸರಿ, ಅವನ ಮನೆಗೆ ಹೋಗು ಹೇಳ್ಕೊಡೋ ಅಂತ. ಪಾಪ ಅವನು ಓದ್ಕೊಂಡು ನಂಗೆ ಹೇಳ್ಕೊಡೋನು. ಸೊ ಈ ಥರ ನಂದು ಸಿನಿಮಾ ಇದು. ಸೊ ಓದು. ಬಟ್ ನೀವು ಕೇಳಿದ್ದು ನನಗೆ ಹೆಂಗಿರ್ತಾಯಿತ್ತು ಅಂತಲ್ಲ, ನನಗೆ ಸಿನಿಮಾ ಏನಂತಾರೆ ಶೂಟಿಂಗ್ ಜಾಗ ಬಂದು ತುಂಬ ಕಂಫರ್ಟಬಲ್ ನನಗೆ. ಯಾಕಂದರೆ ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ನನಗೇನಿದೆ ಅದು ತುಂಬ ಡಿಫೈನ್ಡ್ ಆಗಿರೋದು, ಕ್ಲಾರಿಟಿ ಇರೋದು. ನಾನು ಡೈಲಾಗ್ ಹೇಳಬೇಕು, ಈ ಅಂಕಲ್ಗಳಿದ್ದಾರೆ, ಈ ಆಂಟಿಗಳಿದ್ದಾರೆ, ಇವ್ರಾದ್ಮೇಲೆ ನಾನು ಹೇಳಬೇಕು, ಕ್ಯಾಮ್ರಾ ಇಲ್ಲಿದೆ, ಹಿಂಗೆ ಫೋಕಸ್ ಮಾಡಬೇಕು, ಹಿಂಗಿರಬೇಕು, ಲೈಟ್ ಇಲ್ಲಿ ತೊಗೊಳ್ಬೇಕು, ನನ್ನ ಕ್ಯೂ ಇಲ್ಲಿದೆ, ನಾನು ನಡ್ಕೊಂಡು ಹೋದ್ರೆ ಇಲ್ಲಿ ನಿಂತ್ಕೊಬೇಕು, ಹಿಂಗೆ ತಿರ್ಕೊಬೇಕು, ಇದೆಲ್ಲ ಬೇಗ ಕಲ್ತ್ಬಿಟ್ಟೆ. ಅಲ್ಲ ಅಂದರೆ ಚಿಕ್ಕ ಮಗು ಸರಿ ಫಿಲ್ಟರ್ಗಳಿಲ್ಲ. ಇವಾಗಾಗಿದ್ರೆ ಕಷ್ಟ ಇರ್ತಾಯಿತ್ತು, ಅಥವಾ ಆಗ್ತಾನೂ ಇಲ್ವೇನೋ. ಅವತ್ತಿಗೆ ನಿಮ್ಗೆ ಫಸ್ಟ್ ABCD ಕಲ್ಸೋಕ್ಕೆ ಜೊತೆ ಇದನ್ನು ಹೇಳ್ಕೊಟ್ಬಿಡೋರು.
ಲೈಟಿಂಗ್ ತಗೋ, ಕ್ಯಾಮ್ರಾ ನೋಡು, ಲೆನ್ಸ್ ನೋಡ್ಕೊಂಡು ಎಷ್ಟಿದೆ ನೋಡ್ಕೊ, ಎಷ್ಟು ತುಂಬ ಹತ್ರ ಇದೆ ಓವರ್ ಆ್ಯಕ್ಟ್ ಮಾಡಬೇಡ, ದೂರ ಇದೆ ಸ್ವಲ್ಪ ಜಾಸ್ತಿ ಮಾಡು. ಇದೆಲ್ಲ ಅಂದರೆ ಯಾರು ಹೇಳ್ಕೊಟ್ರು ಸರ್ ನನಗೆ? ಎಂಥ ಘಟಾನುಘಟಿಗಳು, ಎಂಥ ಎಕ್ಸ್ಟ್ರಾರ್ಡನರಿ ಆ್ಯಕ್ಟರ್ಸು. ವಜ್ರಮುನಿ ಸಾರು, ಧೀರೇಂದ್ರ ಗೋಪಾಲ್ ಸರ್, ಈ ಕಡೆ ದಿನೇಶ್ ಅವರು, ಬಾಲಕೃಷ್ಣ ಅವರು, ಸುಂದರಕೃಷ್ಣ ಅರಸ್ ಅವರು, ತೂಗುದೀಪ ಶ್ರೀನಿವಾಸ್ ಅವರು, ಇವರೆಲ್ಲ ನನಗೆ ಟೀಚರ್ಸ್ ಸೆಟ್ಸಲ್ಲೇ. ಅಯ್ಯೋ ಪಾಪ, ನಾನು ಮುದ್ದು ಹುಡುಗ ಸರ್. ನಾನು ಬಂದರೆ ಮೊದಲೇ ಅವ್ರು ಇರೋರು ಹಿಂಗೆ ನೋಡ್ರೆ ಹೇಳ್ಕೊಟ್ಬಿಡೋರು. ಸೊ ಅಂಥವ್ರ ಜೊತೆ ನಾನು ಪಕ್ವಾಗಿ ಬಂದಿರೋದು ಫಸ್ಟ್. ಸೊ ನಾನು ಮುಂಚೆ ಅಂದ್ಕೊಳ್ತಾ ಇದ್ದಿದ್ದು ಎಲ್ಲ ಹೇಳೋದು ನ್ಯಾಚುರಲ್ಲು ಹಂಗೆ ಹಿಂಗೆ ಅಂತ. ಬಟ್ ಸರ್ ನನ್ನ ಜೊತೆ ಯಾರಿದ್ರು, ಎಂಥ ದಿಗ್ಗಜರಿದ್ದರು. ಈಗ ವಜ್ರಮುನಿ ಸರ್, ನೀವು ಅವರು ಆ ರೋಲು ಕ್ಯಾಮ್ರಾ ಲೈಟ್ ಆಗ್ತಾ ಇದ್ದಂಗೆ ಸೆಟ್ಟಲ್ಲಿರೋರು ಇನ್ಕ್ಲೂಡಿಂಗ್ ಅಸೋಸಿಯೇಟ್ ಡೈರೆಕ್ಟರ್ಗೆ ಭಯ ಆಗದ ಅವ್ರ ಹತ್ರ ಹೋಗೋದಕ್ಕೆ. ಆ ಮೂಡು ಕಣ್ಣಿಂಗೆ ಇಟ್ಕೊಂಡು ಕೂತ್ರೆ ಸರ್ ಯಾರ ಹತ್ರ ಹೋಗಿ ಭಯ. ಆ ಆರ ಇರೋದು ಅವ್ರ ಹತ್ರ, ಅವ್ರ ಕ್ಯಾರೆಕ್ಟರ್ ಒಳಗೆ ಅಷ್ಟು ಚೆನ್ನಾಗಿ ಹೋಗೋರು. ಅದನ್ನು ನೋಡಿ ಕಲ್ತಿರೋದು ನಾವು. ಅಂದರೆ ನಾನೊಂದು ಎಕ್ಸಾಂಪಲ್ ಆಗಿ ಕೊಡ್ತಾ ಇರೋದು. ಅದೇ ರೀತಿ ಮುಖ್ಯಮಂತ್ರಿ ಚಂದ್ರ ಸರ್ ಆಗಲಿ, ದೊಡ್ಡಣ್ಣವರಾಗಲಿ, ಎಲ್ಲರೂ ನಾನು ಹೇಳ್ತಾ ಇರೋದು. ಅವರು ಅಂದರೆ ನಾವು ಓಲ್ಡ್ ಸ್ಕೂಲ್ ಅವರು, ನಾನು ಎಷ್ಟೋ ಹೆಸರುಗಳು ಬಿಟ್ಟುಬಿಟ್ಟಿರ್ತೀನಿ. ಬಟ್ ಆ ಓಲ್ಡ್ ಸ್ಕೂಲ್ ಆ್ಯಕ್ಟಿಂಗ್ ಏನಿದೆ, ಅಥವಾ ಅವ್ರು ಎಷ್ಟು ಸೀರಿಯಸ್ ಆಗಿರೋರು, ಎಷ್ಟು ಫೋಕಸ್ಡ್ ಆಗಿರೋರು, ಎಷ್ಟು ಕ್ಯಾರೆಕ್ಟರ್ ಒಳಗೆ ಅವರು ಇಳಿದು ಬಿಡೋರು ಅಂತಂದರೆ, ನಿಮ್ಗದು ಕಟ್ ಆಗಿ ಕೂಡ ಒಂದು 5 ಸೆಕೆಂಡ್ ಇರೋದು. ನಕ್ಬಿಟ್ಟು ಆಮೇಲೆ ಮಾತಾಡಿದಾಗ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗೋರು. ಆ ಲೆವೆಲ್ಗೆ ಅದು ಇಂಟೆನ್ಸಿಟಿ. ಬಾಲಕೃಷ್ಣ ಸರ್ ತುಂಬ ಜನಕ್ಕೆ ಗೊತ್ತಿಲ್ಲ, ಇದು ನಾನು ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ, ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳ್ಬಿಟ್ಟಿರ್ತೀನಿ. ಈ ಲೆಜೆಂಡ್ರಿ ಆ್ಯಕ್ಟರ್ ಬಾಲಕೃಷ್ಣ ಅವ್ರು, ರೈಟ್? ಲಾಸ್ಟಲ್ಲಿ ಅಂದರೆ ನಮ್ಮ ಟೈಮ್ ನಾನು ಲಾಸ್ಟ್ ಹೇಳ್ತಾ ಇರೋದು, ಅವ್ರಿಗೆ ಆಲ್ಮೋಸ್ಟ್ 0 ಕಿವಿ ಕೇಳಿಸೋದು, 0 ಅಂದರೆ ಹೆಚ್ಚು ಕಮ್ಮಿ ಕೇಳಿಸ್ತಾ ಇರಲಿಲ್ಲ. ಸುಮ್ಮನೆ ಎಲ್ಲೋ ಒಂದು ರೆಫರೆನ್ಸ್ಗೆ ಏನಾದ್ರು ಇರೋದು. ಬಟ್ ಆ್ಯಕ್ಟಿಂಗ್ ಮಾಡೋರು. ನಮಗೆಲ್ಲ ಹೆಂಗೆ ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದು. ಈಗ ನಮ್ಮ ಸೀನಿಯರ್ ಎಲ್ಲ ಸೂಪರ್ ಸೀನಿಯರ್ ಅವರು, ಅಂದರೆ ನಮ್ಮ ಮಿಕ್ಕಿದವ್ರಿಗೂ ನಾನು ಬೇರೆ ಹೆಸರುಗಳನ್ನಲ್ಲ, ಅವ್ರಿಗೂ ಅವ್ರು ಸೀನಿಯರ್ ಅವರು. ಉದಾಹರಣೆ ವಜ್ರಮುನಿ ಸರ್ ಅವ್ರು ಸೀನಿಯರ್ ಅವರು. ಹೌದು. ಸೊ ನಮ್ದೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗು, ಇನ್ಕ್ಲೂಡಿಂಗ್ ಯೂನಿಟ್ ಎಲ್ಲರದು ಏನು ಅಂತಂದರೆ, ಈಗ ಅವ್ರು ಇರಬೇಕು ಸಿನಿಮಾಲಿ. ಬಟ್ ಹೆಂಗೆ ಮಾಡೋದು ನಾವೀಗ? ಓಕೆ, ಸೊ ಪಾಪ ಒಬ್ರು ಅಸೋಸಿಯೇಟ್ ಇವ್ರು ಮಾಡಿ ಚೆನ್ನಾಗಿ ಓದಿದ್ರೆ ಓದ್ಕೊಳ್ಳೋರು, ಮಾತಾಡೋರು, ಅರ್ಥ ಆಗ್ಬಿಡೋದು. ಕ್ಯೂ ಕೊಡಬೇಕಲ್ಲ ಈಗ ನಿಮಗೆ, ಯಾರು ಆದ್ಮೇಲೆ ಏನು ಮಾತಾಡಬೇಕು ಅಂತ. ಸೊ ನಾವೆಲ್ಲ ರಿಹರ್ಸಲ್ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಬಿಡೋದು. ಹಿಂಗೆ ಬಂದಮೇಲೆ ಅವ್ರ ಕೈ ಹಿಂಗೆ ಯಾರನ್ನ ಹಿಂಗೆ ಹಿಡಿಯೋರು, ಅಥವಾ ನಾ ಹಿಂಗೆ ಅಂದ್ಕೊಂಡ್ರೆ ಅದು ಅವ್ರದ್ದು ನೆಕ್ಸ್ಟು ಅಂತ, ಈ ಥರ ಎಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ನಾವು ಅವ್ರ ಜೊತೆ ನಾನು ನವಭಾರತ ಅಂತ ಒಂದು ಬ್ರಿಲಿಯಂಟ್ ಅಂತ ಅಗೇನ್ ನಂದು ಒನ್ ಆಫ್ ಮೈ ಮೋಸ್ಟ್ ಎಂಜಾಯ್ ಮಾಡಿ ಪರ್ಸ್ನಲ್, ಯಾಕಂದ್ರೆ ಅವ್ರು ನನ್ನ ತಂದೆ ಪ್ಲೇ ಮಾಡ್ತಾರೆ ಅದರಲ್ಲಿ. ನಂದು ಅವ್ರದ್ದು ಆ್ಯಕ್ಟಿಂಗ್ ಜೊತೆಗೆ ಎಷ್ಟು ಚೆನ್ನಾಗಿ ಪಿಕಪ್ ಮಾಡೋರು ಗೊತ್ತಾ ಸರ್? ಹಾಡು ಕ್ಯೂ ಹೆಂಗೆ ಕೊಡ್ತೀರಾ ನೀವು? ಮಾಡ್ಕೊಂಡು ಹಿಂಗೆ ಮಾಡೋರು ತಗೊಳ್ಳೋರು ಅವರು ಹಿಂಗೆ ಮಾಡಿ. ಸೊ ಅವ್ರದ್ದೊಂದಷ್ಟು ಹಾಕ್ಕೊಂಬಿಡೋರು, ಲೋ ಅನ್ನೋರು. ಅಂದರೆ ಅದು ಬಿಲ್ಡಪ್, ಅದು ಮ್ಯಾಚ್ ಮಾಡ್ಕೊಂಬಿಡೋದಕ್ಕೆ, ಯಾಕಂದರೆ ನೆಕ್ಸ್ಟ್ ಎಲ್ಲಿ ಮಿಸ್ ಆಗುತ್ತೆ ಗೊತ್ತಾಗಲ್ಲ. ಸೊ ಇಂಥ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್ಸ್ ಹೂ ಕುಡ್ ಆ್ಯಕ್ಟ್, ಹೂ ಕುಡ್ ಪರ್ಫಾರ್ಮ್, ಹೂ ಕುಡ್ ಶೈನ್ ಸೋ ಮಚ್ ವಿತೌಟ್ ಇವನ್ ಹಿಯರಿಂಗ್, ನಮ್ದೆಲ್ಲ ಯಾವ ಲೆಕ್ಕ ಸರ್? ನಮ್ದೆಲ್ಲ ಯಾವಿದು? ಸೊ ಅಂಥವ್ರ ಜೊತೆ ಅಂಥವ್ರದ್ದೆಲ್ಲ ಬ್ಲೆಸ್ಸಿಂಗ್ಸು, ಅಂಥವ್ರದ್ದೆಲ್ಲ ನೆರಳು, ಅಂಥವ್ರದ್ದೆಲ್ಲ ಒಡನಾಟ ಮುಟ್ಟಿರೋದೆಲ್ಲ ನನ್ನ ಮೇಲೆ ಅದು ಬೀಳ್ತು ಅನ್ಸುತ್ತೆ. ಚೆನ್ನಾಗಿ ಓದಿ ಅದೇನ್ಲ ಮಾಡ್ತೀಯ? ದೇಶದಾಗ ಓದಿ ಯಾರೇನು ಕೆಲಸನೇ ಇಲ್ಲದೆ ಭಿಕ್ಷೆ ಬೇಡ್ತಾರೆ, ಕುಡಿಗಳು ಸಾಲ್ದೇನ್ಲ? ಸೊ ಅದನ್ನ ನಿಮ್ಮ ಕಣ್ಣು ಮುಂದೆ ಈ ಥರ ಆ್ಯಕ್ಟಿಂಗ್ಗಳು ನೋಡುವಾಗ ಕಲಿದೇರೋರು ಮುಟ್ಟಾಡ್ರವ್ರು ತೋರ್ತಾನೋ ಹೆಂಗೆ ಕಲಿತೆ ಅಂತಲ್ಲ, ಅದು ನ್ಯಾಚುರಲಿ ನೀವು ಕಲಿತೀರ ನೀವು. 3ನೇ ವಯಸ್ಸಿಂದ ಶೂಟಿಂಗ್ ಸೆಟ್ಟಲ್ಲಿ ಇದ್ದೀರಿ ನೀವು? 3ರಿಂದ ಹಂಗೆ ಅದು. ಸೊ ನನಗೆ ಅದೇ ಹೇಳಿದ್ನಲ್ಲ, ಅದು ನಾರ್ಮಲ್ಲು. ಸ್ಕೂಲು ಅಯ್ಯೋ ಟಾರ್ಚರು, ಕೂತಿರ್ಬೇಕಲ್ಲಪ್ಪ, ಏನು ಯಾರು ಆ್ಯಕ್ಷನ್ ಅಂತ ಇಲ್ಲ, ಕಟ್ಟ ಅಂತ ಇಲ್ಲ, ಇದು ಹೇಳಿದೆಲ್ಲ ಜ್ಞಾಪಕ ಇಟ್ಕೊಬೇಕು. ಬಟ್ ನನಗೆ ಎಕ್ಸಾಮ್ದೊಂದು ಅಡ್ವಾಂಟೇಜ್ ಇತ್ತು, ಎಲ್ಲರಿಗಿಂತ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇತ್ತು. ನನ್ನ ಶಾರ್ಟ್ ಟರ್ಮ್ ಮೆಮರೀಸ್ ತುಂಬ ಚೆನ್ನಾಗಿರ್ತಾಯಿತ್ತು. ಡೈಲಾಗಲ್ಲಿ ಕಲಿಬೇಕಲ್ವಾ, ಡೈಲಾಗ್ ಕಲಿತು ಜ್ಞಾಪಕ ಇಟ್ಕೊಂಡು ಹೇಳ್ಬೇಕು ತಾನೆ ನಾನು. ಕ್ವಿಕ್ ಮೆಮೊರಿ ಇದೆಯಲ್ಲ, ಶಾರ್ಟ್ ಟರ್ಮ್ ಮೆಮರಿ ಅಂತಾರೆ. ಆಮೇಲೆ ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾಯಿತ್ತು. ಶಾರ್ಟ್ ಟರ್ಮ್ ಮೆಮರಿ ತುಂಬ ಚೆನ್ನಾಗಿತ್ತು. ಸೊ ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಏನೇನು ಅರ್ದು ಕುಡಿತಾ ಇದ್ನೋ ನಾಳೆ ಬೆಳಗ್ಗೆ ಎಲ್ಲ ವಾಂತಿ ಮಾಡಿ ಬಂದ್ಬಿಡೋದು. ಸೊ 38, 40 ಯಾವತ್ತೂ ಒಂದ್ಸತಿ 50 ಮುಟ್ಬಿಟ್ಟಿದ್ದೀನಿ. ಅಷ್ಟು ಮಾರ್ಕ್ಸ್ ಸಿಕ್ಬಿಟ್ರೆ ಸಾಕು, ಪಾಸ್ ಮಾತ್ರ ಅಲ್ಲ ಇದು ಮಾಡ್ತಾಯಿದ್ದೆ. ನಿಜವಾಗ್ಲೂ ನನಗನ್ಸುತ್ತೆ, ಅಂದರೆ ಇವತ್ತಿಗೆ ಅನ್ಸೋದು ಕರೆಕ್ಟಾಗಿ ನಾನು ಓದಿದ್ದು PUC ಆದಮೇಲೆ. ಯಾಕಂದರೆ ನಾನು ಸಿನಿಮಾ ನಿಲ್ಲಿಸಿದ್ದೆ,
ನಾನು ಎಜುಕೇಷನ್ಗೆ ಫೋಕಸ್ ಮಾಡಬೇಕು ಅಂತ. ಆವಾಗ ಯಾವುದು ಅಗೇನ್ ಇಂಟರ್ನೆಟ್ ಇರಲಿಲ್ಲ, ಏನೂ ಇರಲಿಲ್ಲ. ಲೈಬ್ರರಿಲಿ ಕೂತ್ಕೊಂಡು ಹೋಗಿ ಸಿನ್ಸಿಯರಾಗಿ ಟೆಕ್ಸ್ಟ್ ಬುಕ್ ತೊಗೊಂಡು, ಯಾಕಂದರೆ ಎಲ್ಲ ಕರೆಸ್ಪಾಂಡೆನ್ಸ್ ನನಗೆ ಕಾಲೇಜ್ಗೆ ಹೋಗಿ ಕೂತು ಕೇಳಿಸಿ ಆ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ ಔಟ್ ಆಗಿತ್ತು ನನಗೆ. ಸೊ ಕರೆಸ್ಪಾಂಡೆನ್ಸ್ ಮಾಡಿದೆ. ಆಗಿನ ಕರೆಸ್ಪಾಂಡೆನ್ಸ್ ಬೇರೆ, ಈ ಥರ ಓಪನ್ ಯೂನಿವರ್ಸಿಟಿ ಇದೆಲ್ಲ ಹೇಳ್ತಾ ಇರೋದು. ರೆಗ್ಯುಲರ್ ಎಕ್ಸಾಮೇ ಬರೀಬೇಕು ನಾವು, ಅಟೆಂಡೆನ್ಸ್ ಒಂದು ಎಕ್ಸಾಮ್ಷನ್ ಕೊಡೋರು. ಸೊ ಕರೆಸ್ಪಾಂಡೆನ್ಸಲ್ಲಿ PUC ಡಿಗ್ರಿ ಎಲ್ಲ ಮಾಡಿದ್ದು ಲೈಬ್ರರೀಸಲ್ಲಿ ಕೂತು ಆ ಟೆಕ್ಸ್ಟ್ ಬುಕ್ಕಲ್ಲಿ ಓದಬೇಕು, ಫುಲ್ ಅರ್ಥ ಮಾಡ್ಕೊಬೇಕು. ಯಾಕಂದರೆ ನನಗೆ ಅದು ಇದು ಮಾಡಿ ಗಟ್ಟು ಹೊಡಿಯೋಕ್ಕಂತ ಆಗಲ್ಲ. ಅದು ಆವಾಗಲೇ ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನಂದೇ ಬರೆಯೋದು. ಆರ್ಟ್ ಸ್ಟೂಡೆಂಟು KG ಗಟ್ಟಲೆ ನಂದು ಎಕ್ಸಾಮ್ ವ್ಯಾಲ್ಯೂಯೇಷನ್ ಮಾಡೋರು ನನ್ನ ತೂಕ ಮಾಡೇ ಒಂದು ಅಟ್ಲೀಸ್ಟ್ ಒಂದು 40 ಮಾರ್ಕ್ ಕೊಟ್ಬಿಡೋರು. ಇಷ್ಟು ಬರ್ದವನೇ, 6 ಬುಕ್ಲೆಟ್ ಬರ್ದವನೇ, ಇಷ್ಟಕ್ಕಾದ್ರೂ ಕೊಡ್ಬೇಕಲ್ಲ ಏನು ಅಂತ. ಬಟ್ ಕಾನ್ಸೆಪ್ಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೆ, ಬರೀತಾ ಇದ್ದೆ. ಸೊ ಆವಾಗಲೇ ನನಗನ್ಸುತ್ತೆ ನಿಜವಾಗ್ಲೂ ಇವತ್ತವರೆಗೂ ನನಗೆ ಎಕನಾಮಿಕ್ಸ್, ಇಂಗ್ಲೀಷ್ ಲಿಟ್ರೇಚರ್, ಸೋಷಾಲಜಿ, ಈ ಎಕನಾಮಿಕ್ಸ್ ಇಂಗ್ಲೀಷ್ ಲಿಟ್ರೇಚರ್ ನಾನು ಕಾಪಾಡ್ಕೊಂಡು ಬಂದ್ಬಿಟ್ಟಿದೆ. ಇದು ಇವತ್ತರೆಗೂ ಕಾಪಾಡ್ಕೊಂಡ್ಬಂದಿದೆ ನನಗೆ. ಅವತ್ತೇನು ಓದಿದ್ದೆ ಅದೇ ತಲೆ ಕರೆಕ್ಟಾಗಿ ಹೋಗಿರೋದು ನನಗೆ. ನನಗೆ ನನ್ನ ಮಗ ಈಗ 8th ಅವನದೊಂದಷ್ಟು ಇದನ್ನು ನಾನು ಓದಿದ್ರೆ ನನಗೆ ನಾನು ಓದಿದ್ನ ನನಗೆಲ್ಲ ಇತ್ತು, ಏನೂ ಜ್ಞಾಪಕ ಬರ್ತಾ ಇಲ್ಲ. ಅವ್ನು ಹೇಳಿದೆ 6ನೇ ಕ್ಲಾಸಲ್ಲಿ ಹೇಳಿದೆ, ನೋಡು ನಾನು ಓದಿದ್ದು 10ನೇ ಕ್ಲಾಸ್ ತನಕ, ನಿಂಗೆ 6ನೇ ಕ್ಲಾಸಿಗೆ ಮುಗಿದೋಯ್ತು, ಇನ್ನು ಮುಂದೆ ಏನೇ ಇದ್ರು ಟ್ಯೂಷನ್ನು ಅಥವಾ ಏನೋ ಕೇಳ್ಕೊ, ನನ್ನಂತೂ ಕೇಳಿ ಮರ್ಯಾದೆ ತೆಗಿಬೇಡ, ದೇವರೇ ಗೊತ್ತಿಲ್ಲ ಅದು ಏನದು ಅಂತ. ನಾನು ಗೊತ್ತೇ ಇಲ್ಲ ನನಗೆ, ಅದೇ ಎಲ್ಲ ಗಟ್ಟು ಹೊಡೆದು ಹೋಗಿ ಅಲ್ಲಿ ಬರ್ದು ಬಂದುಬಿಟ್ರದು. ನಟ ನಟಿ ಅಂದರೆ ಸ್ಕೂಲಲ್ಲಿ ಕೂಡ ಪ್ಯಾಂಪರ್ ಮಾಡ್ತಾರೆ? ಇಲ್ಲ ಸರ್, ನಂದು ಇಲ್ಲಿ ಟೀಚರ್ ಮಗ ಸಿಂಡ್ರೋಮ್ ಗೊತ್ತಲ್ಲ. ಟೀಚರ್ ಮಕ್ಕಳಿದ್ದಾಗ ಅವ್ರಿಗೆ ಎಕ್ಸ್ಟ್ರಾ ಓದಗಳು ಬೀಳೋದಂತೆ ಆ ಟೀಚರಿಂದ. ನನ್ನ ಮಗ ಅಂತ ಅಂದ್ಬಿಟ್ಟೆ ನಾನು ಎಕ್ಸ್ಟ್ರಾ ಅವನಿಗೆ ಇದು ಕೊಡ್ತಾ ಇದ್ದೀವಿ ಅಂತ ಅನ್ನಿಸ್ಬಾರ್ದು ಅಂದ್ಬಿಟ್ಟು ಈ ಟೀಚರ್ ಮಗನ ಸಿಂಡ್ರೋಮ್ ಏನು ಅಂದರೆ ಟೀಚರ್ ಮಕ್ಕಳಿಗೆ ಓದಗಳು ಜಾಸ್ತಿ ಅಂತ, ಅದೇ ಟೀಚರಿಂದಾನೆ. ಬೇರೆಯವರು ನೀನು ಪಾರ್ಶಾಲಿಟಿ ಅಂತ ಆ ಥರ ನಂದು. ನಮ್ಮ ಸ್ಕೂಲಲ್ಲಿ ನೀನು ಸಿನಿಮಾ ಅದೆಲ್ಲ ಹೊರಗಡೆ, ನೀನು ಇಲ್ಲಿ ನಾರ್ಮಲ್ ಸ್ಟೂಡೆಂಟು, ನಿನ್ಗೇನು ಸ್ಪೆಷಲಾಗಿ ಏನೂ ಕೊಡೋಲ್ಲ, ಏನೂ ಮಾಡಲ್ಲ ಅಂತಂದ್ಬಿಟ್ಟು ಎಕ್ಸ್ಟ್ರಾ ಸ್ಟ್ರಿಕ್ಟ್ ಆಗಿರ್ತಾಯಿದ್ರು ನನ್ನ ಹತ್ರ. ಈ ಥರ ಅಂದರೆ ಪಾಪ ನಾನು ಯಾಕೇನು ದುಡ್ತಾ ಇಲ್ಲ, ಅಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದರಿಂದ ಸ್ವಲ್ಪ ಸರಿಯಾಗಿ ತಲೆ ಮೇಲೆ ಕರೆಕ್ಟಾಗಿ ಗೊತ್ತಿದೆ. ತುಂಬಾ ಅಂತಂದರೆ ಏನೂ ಡಿಫ್ರೆನ್ಸ್ ಇರ್ತಾ ಇರಲ್ಲ ಸರ್. ತುಂಬ ಕ್ಲೀನಾಗಿ ಹೆಂಗೆ ನನ್ನನ್ನು ನೋಡ್ಕೊಳ್ಬೇಕಂತಂದರೆ 10ರಲ್ಲಿ 11 ಏನು ಹಬ್ಬಬ್ಬ ಅಂದರೆ ಲೀವ್ಗಳು ಅದು ಇದು ಹಾಕಿ ತುಂಬ ದಿನ ಬಿಟ್ಟು ಬಂದಮೇಲೆ ಬೈಗಳ ಕಮ್ಮಿ ಇರೋದು. ನಾನು ಅವತ್ತು ಕ್ಲಾಸಲ್ಲೇ ಇರಲಿಲ್ಲ ಅಂದಮೇಲೆ ನೀವು ಅಂತ ಕೇಳಿ ಏನು ಉಪಯೋಗ ಅಂತ ಆ ಕ್ವೆಶ್ಚನ್ ಅಂತ. ಸೊ ಅವ್ರು ನೋಡಿ ಹೇಳೋರು ಅಕ್ಕಪಕ್ಕದಲ್ಲೇ, ರವಿ ಹೇಳ್ಕೊಟ್ಬಿಡಿ ಅವ್ನಿಗೆ ಅಂತ. ನೆಕ್ಸ್ಟ್ ಕ್ಲಾಸಲ್ಲಿ ನನಗೆ ಗೊತ್ತಿಲ್ಲ ಅಂತ ಅನ್ಬೇಡ ಅಂತ. ಆಯ್ತು ನೆಕ್ಸ್ಟ್ ಕ್ಲಾಸ್ ಬಂದಿರತ್ತೆ, ನಾನು ಬೇರೆ ಏದೋ ಶೂಟಿಂಗ್ ಹೋಗ್ತಾ ಇದ್ದೆ. ಅದು ಕಂಪಲ್ಸರಿ ಸರ್. ಅದೇ ಹೇಳಿದ್ನಲ್ಲ, ನಾನು ಇವತ್ತಿಗೂ ನಾನು ತಮಾಷೆ ಹೇಳುತ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ನೀವು ನನ್ನ ಫೇಸ್ಬುಕ್ಕಲ್ಲೂ ಹಾಕಿರ್ತೀನಿ. ಫಸ್ಟು ನಾನು ಎಲ್ಲರಿಗಿಂತ ಫಸ್ಟು ನಮ್ಮ ಟೀಚರ್ಸ್ ಒಂದಿಬ್ಬರು ಇದ್ದಾರೆ, ಅವ್ರಿಗೊಂದು ಮೆಸೇಜ್ ಹಾಕಿದ್ಮೇಲೆ ಇವ್ರಿಗೆ ಫೋನ್ ಹೊಡಿಯೋದು. ಅದು ತುಂಬ ಒಂದೊಂದು ಸತಿ ಅಷ್ಟೊಂದು ಅಂತಾರೆ. ಬಟ್ ನಂಗೆ ನಿಜವಲ್ಲೂ ಇವತ್ತಿಗೆ ತಕ್ಷಣಕ್ಕೆ ನಾನು ವಾಪಸ್ ಯೋಚನೆ ಮಾಡಿ ನನಗೆ ಯಾರು ಹೇಳ್ಕೊಟ್ರು ಅಂದರೆ ಅವ್ನ ಮುಖ ಒಬ್ಬನೇ ಜ್ಞಾಪಕ ಬರೋದು ನನಗೆ ಯಾವುದು ಜ್ಞಾಪಕ ಬರೋಲ್ಲ ನನಗೆ. ಅವ್ರ ಮನೇಲಿ ಕೂತ್ಕೊಂಡು ನಾನು ಅವ್ನು ಹೇಳ್ಕೊಟ್ರೋದೇ ಜ್ಞಾಪಕ ಇರೋದು ನನಗೆ. ಸೊ ಆ ಥರ ಅದು. ಸೊ ಅದು ಸುಮ್ಮನೆ ಅವನ್ನ ಹೊಗಳ್ಬೇಕು ಅಂತ ಹೇಳ್ತಾ ಇಲ್ಲ, ನಿಜವಲ್ಲೂ ಪಾಪ ಅವ್ನು ನನಗೆ ಹೇಳ್ಕೊಟ್ಟಿದ್ದವನೇ. ಸೊ ಆ ಥರ. ಸೊ ನನಗೆ ಸಿನಿಮಾ, ಅದೇ ಆ್ಯಸ್ ಐ ಸೆಟ್, ಸಿನಿಮಾ ಸೆಟ್ಟು ಅದೆಲ್ಲ ತುಂಬ ನಾರ್ಮಲ್ಲು, ವೆರಿ ಇದು. ಅಫ್ಕೋರ್ಸ್ ಸ್ಟ್ರೆಸ್ ಇರ್ತಾಯಿತ್ತು, ಏನೋ ರೀಲ್ ತಿನ್ನಬಾರ್ದು, ನೆಗೆಟಿವ್ ಹಾಳು ಮಾಡಬಾರ್ದು, ಅಂದರೆ ತುಂಬ ಟೇಕ್ಸ್ ತೊಗೊಳಂಗಿಲ್ಲ, ಒನ್ ಟೇಕ್ ಆ್ಯಕ್ಟರ್ ಆಗಿರಬೇಕು, ಇಂಥವೆಲ್ಲ ಸ್ವಲ್ಪ ಪ್ರೆಷರ್ಗಳು ಇರ್ತದೆ. ಯಾಕಂದರೆ ತುಂಬ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ರೋಲ್ ಸಿಗಲ್ಲ, ಈ ಥರ ಎಲ್ಲ ಇರ್ತದೆ. ಇನ್ನು ಪಾಸಿಟಿವ್ ವೇ ನಾನು ಬೇಗ ದೊಡ್ಡವನಾದೆ, ಅಂದರೆ ಕೆಟ್ಟದಾಗಲ್ಲ. ಏನು ಸಿನಿಮಾ ಅಲ್ಲಿ ಏನೋ ಇದು ಮಾಡೋದು, ರೆಮ್ಯುನರೇಷನ್ನು, ಏನಂತಾರೆ ಮಾಸ್ಟರ್ ಮಂಜುನಾಥ್ ಅಂದ್ರೆ ಅದು ಬ್ರ್ಯಾಂಡ್ಗೆ ಏನು ವ್ಯಾಲ್ಯೂ ಇದೆ, ನಾನು ಹೆಂಗೆ ಇರಬೇಕು, ನಾನು ಹೆಂಗೆ ನಡ್ಕೊಳ್ಬೇಕು, ಪೆದ್ದಂಗೆ ಇರಂಗಿಲ್ಲ, ಇದೆಲ್ಲನೂ ಸ್ವಲ್ಪ ಬೇಗನೆ ಅರಿವು ಅಂದ್ಬಿಡ್ತು. ಇನ್ನು ವೆರಿ ಗುಡ್ ವೇ. ಸೊ ಏನಂತಾರೆ ಅದು ಹೊರವೋ ಶಾಪು? ಈಗ ಉದಾಹರಣೆಗೆ ಒಬ್ಬ ಹೇಳೋಕ್ಕಾಗಲ್ಲ ಸರ್. ನಾನು ವರವಾಗಿ ತೊಗೊಳ್ತೀನಿ, ತುಂಬ ಜನ ಅದನ್ನು ನೆಗೆಟಿವ್ ಆಗಿ ತೊಗೊಳ್ತಾರೆ, ನಾನಂತೂ ವರವಾಗಿ ತೊಗೊಳ್ತೀನಿ. ಇನ್ನು ನಾರ್ಮಲ್ ಆಟ ಆಡೋಕ್ಕಾಗಿಲ್ಲ, ನಾರ್ಮಲ್ ಚೈಲ್ಡ್ಹುಡ್. ಸರ್ ನಾರ್ಮಲ್ ಚೈಲ್ಡ್ಹುಡ್ ಅಂದರೆ ಏನು? ಪ್ರತಿ ಮಗುಗೂ ಅದು ಡಿಫ್ರೆಂಟ್ ಇರ್ತದೆ. ತುಂಬ ಸುಪ್ಪತ್ತಿಗೆಯಲ್ಲಿ ಬೆಳೆದ ಮಗುಗೆ ನಾರ್ಮಲ್ ಚೈಲ್ಡ್ಹುಡ್ ಬೇರೆ ಇರ್ತದೆ, ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ನಾರ್ಮಲ್ ಚೈಲ್ಡ್ಹುಡ್ ಬೇರೆ ಇರ್ತದೆ, ಲೋವರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ನಾರ್ಮಲ್ ಚೈಲ್ಡ್ಹುಡ್ ಬೇರೆ ಇರ್ತದೆ. ಪಾಪ ಒಂದು ಸ್ಲಮ್ಮಲ್ಲಿ ಪಾಪ ಕಷ್ಟಪಟ್ಟು ಬೆಳೆದ ಮಗುಗೆ ನಾರ್ಮಲ್ ಚೈಲ್ಡ್ಹುಡ್ ಬೇರೆ ಇರ್ತದೆ.
ಸೊ ನಾವು ಸ್ವಲ್ಪ ಜನರಲೈಸ್ ಮಾಡಿಬಿಡ್ತೀವಿ ಅದನ್ನು, ಹಿಂಗಿತ್ತು ಹಂಗೆ ಮಾಡಿದ್ದು. ನಾನು ಅದನ್ನು ಪಾಸಿಟಿವ್ ಆಗಿ ವರವಾಗಿ ತೊಗೊಳ್ತೀನಿ. ಎಷ್ಟು ಜನಕ್ಕೆ ನಾನು ಮಾಡಿದಂಥ ಆಪರ್ಚುನಿಟಿ ಎಷ್ಟು ಮಕ್ಳಿಗೆ ಸಿಕ್ಕಿರುತ್ತೆ, ಎಷ್ಟು ಜನಕ್ಕೆ ಇಂತಿಂಥ ಎಕ್ಸ್ಟ್ರಾಡ್ನರಿ ದಿಗ್ಗಜರನ್ನ ಮೀಟ್ ಮಾಡಿ ಅವ್ರ ಜೊತೆ ಒಂದು ವರ್ಕ್ ಮಾಡೋದು, ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್, ಅವ್ರ ಜೊತೆ ಒಂದು ನಾಲೆಡ್ಜ್ ಆ ಒಂದು ಸಿಗೋಂಥ ಸಿಕ್ಕಿರುತ್ತೆ. ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಂಡು ಅದರಿಂದ ನಾನು ಏನಾದರೂ ಬೇರೆಯವ್ರಿಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ, ಬೇರೆ ಜನಗಳಿಗೆ ನಾನು ಅದನ್ನು ಆ ಮೆಸೇಜಿಂಗ್ ಅದು ನಾಲೆಜನ್ನು ಪಾಸ್ ಆನ್ ಮಾಡೋಕ್ಕಾಗತ್ತಾ, ನಾನೇ ಹೆಂಗೆ ನಾನು ಸೆಲ್ಫಿಶ್ ಆಗಬೇಕು ಸರ್? ಸೊ ನಾನು ಅದನ್ನು ಆ ಥರ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ ಹೊರ್ತು ನನಗೆ ಹಿಂಗಾಗೋಯ್ತು, ನಾನು ಎಂಜಾಯ್ ಮಾಡಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ನಾನು ಸರಿಯಾಗಿ ಕಾಲೇಜಿಗಂತೂ ಹೋಗೇ ಇಲ್ಲ, ಅದೆಲ್ಲ ಮಿಸ್ ಆಯಿತು. ಬಟ್ ಅದು ಮಿಸ್ ಆಗಿದ್ದಕ್ಕೆ ಏನು ಸಿಕ್ತು ನನಗೆ? ಓಕೆ, ತೂಕ ಮಾಡಬೇಕಲ್ಲ ಸರ್, ಬರೀ ನಾವು ಮಿಸ್ ಆಗಿದ್ದ ಬಗ್ಗೆ ನೋಡೋದಂತಲ್ಲ. ಅದು ಮಿಸ್ ಆಗಿ ಏನು ತೂಕ ಸಿಕ್ತು? ಆಲ್ಟರ್ನೇಟಿವ್ಲಿ ನನಗೇನಿತ್ತು? ಎಷ್ಟು ಜನಕ್ಕೆ ಅಗ್ನಿಪಥ್ ಅಮಿತಾಬ್ ಬಚ್ಚನ್ ಅವರು ಇದ್ದ ಸೆಟ್ಟಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಸಿಗುತ್ತೆ, ಅವ್ರು ಯಂಗರ್ ಇದಾಗ ಸಿಗುತ್ತೆ. ಸ್ವಾತಿ ಕಿರಣ್ ನಮ್ಮ ಕೆ ವಿಶ್ವನಾಥ್ ಸರ್ದು ಡೈರೆಕ್ಷನ್ ಎಷ್ಟು ಜನಕ್ಕೆ ಆ್ಯಕ್ಟಿಂಗ್ ಸಿಗುತ್ತೆ. ಎಷ್ಟು ಜನಕ್ಕೆ ರವಿಚಂದ್ರನ್ ಅವ್ರ ಜೊತೆ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾಗಳು 25 ವೀಕ್ಸು 100 ಡೇಸ್ ಓಡುತ್ತೆ. ಆ ಥರ ಅಂದರೆ ಉಳ್ಕೊಳ್ತಾ ಇದ್ದೀನಿ ಅಂತ ಅನ್ಸ್ಬೋದು ಇದು. ಬಟ್ ಅಂದರೆ ನಾನು ಇದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಮಾಡೋಕ್ಕಾಯ್ತು, ನನಗೆ ಆಪರ್ಚುನಿಟಿ ಸಿಕ್ತದು. ಪ್ರಾಣದ ಮೇಲೆ ಅದೇನು ಆಸೆನಮ್ಮ ನಿನಗೆ? ಅಯ್ಯೋ ಕಳ್ಳ ಮುಂಡ ಮಗನೇ. ಅವತ್ತಿಗೆ ನಾನು ಕಾಲೇಜಿಗೆ ಹೋಗ್ಬಿಟ್ಟು ಏನೋ ಹೋಗೋದು ಮಾಡಿ ಫ್ರೆಂಡ್ಸ್ ಜೊತೆ ಹೋಗ್ಬೋದಾಗಿತ್ತು. ಬಟ್ ಅದ್ರ ಬದಲು ಇದು ಮಾಡ್ತಾ ಇದ್ದೆ. ಸೊ ನಿಮ್ಗೆ ಕಾಲೇಜಿಗೆ ಬೇಕಾದ್ರೆ ಇವತ್ತಿಗೂ ಹೋಗ್ಬೋದು, ಸೇರಿಸಲ್ಲ, ಅದು ಬೇರೆ ವಿಚಾರ. ಬಟ್ ಹೋಗ್ಬೋದು, ಬೇಕು ಅಂದರೆ ಓದ್ಬೋದು. ಯೂನಿವರ್ಸಿಟಿಗೆ ಹೋಗಿ ಪೋಸ್ಟ್ ಗ್ರಾಜುಯೇಷನ್ ಅಂತೆಲ್ಲ ಹೋಗಿ 49 ಡ್ಯಾಡಿ ಬಿಟ್ಕೊಂಡು ಏನೋ ಮಾಡ್ಬೋದು ಬೇಕು ಅಂತಂದು ಅಂಥ ಆಸೆ ಇತ್ತು ಅಂತಂದರೆ. ಬಟ್ ಅದು ಹೆಂಗೆ ಸಿಗ್ತಾಯಿತ್ತು ಸರ್ ಆ ವಯಸ್ಸೆಲ್ಲ? ಅದು ಸಿಕ್ಬಿಡ್ತಲ್ಲ. ಎಷ್ಟು ಜನ ಇವತ್ತು ಆ ಪ್ರೀತಿ ತೋರಿಸ್ತಾರೆ ಇವತ್ತಿಗೂ, ಎಷ್ಟು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮಾಸ್ಟರ್ ಮಂಜುನಾಥ್ ಅಂತಂದರೆ ಒಂದು ಸ್ಮೈಲಿಂದ ಒಂದು ರಿಯಾಕ್ಷನ್ ಕೊಡೋದು. ನಿನ್ನೆಲ್ಲೋ ನೋಡಿದ್ದೀನಿ ಅಂತಾರೆ ಫಸ್ಟು, ನೆಕ್ಸ್ಟ್ ಅವ್ರಿಗೆ ಅಂದ್ಕೊಳ್ಳೋದು ಅವ್ರ ಊರಿನವನು ಅಥವಾ ಅವ್ರ ಸ್ಕೂಲ್ ಫ್ರೆಂಡು ಅಥವಾ ಹಳೆಯ ಸ್ನೇಹಿತ. ಅದಾದಮೇಲೆ ನನ್ನ ರಿಲೇಷನ್ನು. ಅದಿಲ್ಲ ಅಂದರೆ ಆಮೇಲೆ ಅದು ಮಾಸ್ಟರ್ ಮಂಜುನಾಥ್ ಅದು ಎಸ್ಟಾಬ್ಲಿಷ್ ಆಗ್ತಾ ಇದ್ದಂಗೆ ಆ ಒಂದು ಕಣ್ಣಲ್ಲಿ ಒಂದು ಪ್ರೀತಿ ಅಥವಾ ಮುಖದಲ್ಲಿ ಒಂದು ನಗು ಅಥವಾ ಅವ್ರು ನೆಕ್ಸ್ಟ್ ನನ್ನ ಮಾತಾಡಿಸುವಂಥ ವಿಧ, ಅವರ ಮನೆಯವನು ಅವರ ಕ್ಲೋಸ್ ಸ್ನೇಹಿತ ಅನ್ನೋ ರೀತಿಯಲ್ಲಿ ಹಿಂಗೆ ತಬ್ಕೊಂಡು ಅಥವಾ ಹಿಡ್ಕೊಂಡು ಇದು ಮಾಡಿ ಬಾ ಅಂತ ಅನ್ನೋದು, ಕೂತ್ಕೋ ಅನ್ನೋದು, ಮಾತಾಡೋದು ಎಲ್ಲೇ ಆಗಲಿ ಅದು ಇವತ್ತರೆಗೂ ನಿಂತಿಲ್ಲ ನನಗೆ. ಅಂದರೆ ಅದು ಗೊತ್ತಾದ್ಮೇಲೂ ಓಕೆ ಅಂತ ಅನ್ನೋದು ನಾನು ಇವತ್ತರೆಗೂ ಆಗಿಲ್ಲ. ಆದಾಗ ನಾನು ನಿಜವಲ್ಲ ಅದ್ರ ಬಗ್ಗೆ ವರಿ ಮಾಡ್ತೀನಿ. ಬಟ್ ಇವತ್ತರೆಗೂ ಆಗಿಲ್ಲ ಅದು, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ. ಎಲ್ಲೂ ನಂಗೆ ಅದು ಎಲ್ಲೋದ್ರೂ ಅದೊಂಥರ ಮುಂಚೆ ಆದರೆ ಸ್ವಲ್ಪ ಏನಂತಾರೆ ಅಯ್ಯೋ ಹಿಂಗೆ ಹೇಳ್ಕೊಳ್ಳೋದು ಅಂತ ಆದರೂ ಅಂದ್ಕೊಳ್ತಾ ಇದ್ದೆ. ಈಗಂತದ್ದು ಬಿಟ್ಬಿಟ್ಟಿದ್ದೀನಿ ನಾನು. ಹೋದಾಗಿ ಈಗ ಕೇಳ್ತೀನಿ, ನಾರ್ಮಲಾಗಿ ರಿಯಾಕ್ಷನ್ ಬಂದಿಲ್ವ, ಅದೇ ಮಾಲ್ಗುಡಿ ಇದು ಮಾಸ್ಟರ್ ಮಂಜುನಾಥ್ ಅಂತ ಕೇಳಿರ್ಬೋದು ಅಂತ. ಸಾರ್ ನೀವು ಬನ್ನಿ ಸರ್ ಅಷ್ಟೇ. ಮಿಕ್ಕಿದೆಲ್ಲ ನನ್ನ ಎಕ್ಸ್ಪ್ಲೇಷನ್ಸೆಲ್ಲ ನಿಂತೋಗುತ್ತೆ, ಟೈಮ್ ವೇಸ್ಟು ಕಮ್ಮಿ ಮಾಡಿಬಿಡ್ತೀನಿ. ಸೊ ಆ ಪ್ರೀತಿ ಸಿಗುತ್ತೆ. ಬಟ್ ನನಗೆ ಆ ಥರ ಬೇರೆ ರಾಜ್ಯಗಳಾದಾಗ ತುಂಬಾ ಆಶ್ಚರ್ಯ ಆಗುತ್ತೆ. ಬೇರೆ ರಾಜ್ಯಗಳಲ್ಲಿ ಹೋದಾಗ ಈ ರಿಯಾಕ್ಷನ್ ಸಿಗೋವಾಗ ತುಂಬಾ ಒಂಥರ ಡಿಫ್ರೆಂಟ್ ಆ ಎಫೆಕ್ಟೇ ಬೇರೆ ಇರುತ್ತೆ. ಒಂದು ತುಂಬ ನೋಟಬಲ್ ಒಂದು ನಮ್ಮ ಬೆಂಗಳೂರಲ್ಲೇ ಆಗಿದ್ದು. ಬಟ್ ಆ ಅಜ್ಜಿ ಬಂದುಬಿಟ್ಟು ಆಂಧ್ರದಿಂದನೋ, ಆಗಿನ ಆಂಧ್ರ, ಇವತ್ತೆಲ್ಲ ಬೇರೆ ಆಗಿದೆ, ಹೈದ್ರಾಬಾದಿಂದನೋ ಬಂದಿರೋ ಅಜ್ಜಿ. ಮೆಜೆಸ್ಟಿಕ್ಕಲ್ಲಿ ನಾನು ಹೋಗ್ತಾ ಇದ್ದೀನಿ ಸರ್. ತುಂಬ ಬಸ್ಸಲ್ಲಿ ಓಡಾಡಿದ್ದೀನಿ ಬೇರೆ ಆ ಟೈಮಲ್ಲಿ. ಈಗ ತುಂಬ ಜನ ಗೊತ್ತಿಲ್ಲ, ಯಾರು ನೋಡ್ತಾನೆ ಇರಲಿಲ್ಲ, ಯಾರಿಗೂ ಕೇರು ಮಾಡ್ತಾ ಇರಲಿಲ್ಲ. ನಂದು ಕಾಲೇಜ್ ಅದೇ ಸಿನಿಮಾ ಬಿಟ್ಟ ಮೇಲೆ ನಂದು PUC ಗ್ರ್ಯಾಜುಯೇಷನ್ ಆಗುವಾಗ ನನ್ನ ಮೋಸ್ಟ್ ಪ್ರಿಫರ್ಡ್ ವೇ ಆಫ್ ಟ್ರಾವೆಲಿಂಗ್ ವಾಸ್ ನಮ್ಮ BMTC ಬಸ್ಸೇ, ರೆಡ್ ಬಸ್ ಆ ಕಾಲದಲ್ಲಿ. ಸೊ ಅದು ಆ ಎಂಜಾಯ್ಮೆಂಟ್ ಸೈಕಲ್ ಇತ್ತು ನಂದು. ಸೈಕಲ್ ಇಟ್ಕೊಂಡು ಊರೆಲ್ಲ ಸುತ್ತಾಡ್ತಾ ಇದ್ದೆ. ಯಾಕಂದರೆ ಆ ಫ್ರೀಡಮ್ ಅದೆಲ್ಲ ಇರಲಿಲ್ಲ ನಾನು ಬೆಳೆಯೋ ಇದರಲ್ಲಿ. ಸೊ ಚೆನ್ನಾಗಿ ಊರು ಸುತ್ತಿದ್ದೀನಿ, ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ಮೆಜೆಸ್ಟಿಕ್ ಹೋಗ್ಬಿಟ್ಟು ಎಲ್ಲೋ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು. ಈ ಅಜ್ಜಿ ಸಡನ್ನಾಗಿ ನಾನು ನೋಡಿ ಹಿಡ್ಕೊಂಬಿಟ್ಟು ಕೊಳೋ ಅಂತ ಹೇಳ್ತಾರೆ. ಗಂಗಾಧರ, ತೆಲುಗುಲ್ಲಿ ಹೇಳ್ತಾರೆ, ಗಂಗಾಧರ ನೀನು ಸತ್ತೋದಲ್ಲ ನಿನ್ನ ಅಂತಾರೆ. ನಾನು ಗಂಗಾಧರ ಸತ್ತೋದನ್ನ ಏನು ಹೇಳ್ತಾವ್ರೆ? ಸೊ ನಾನು ಫಸ್ಟ್ ತಲೆಗೆ ಬಂದಿದ್ದು ಈ ಅಜ್ಜಿದು ಮೋಸ್ಟ್ ಪ್ರಾಬ್ಲಿ ಮಗನೋ ಯಾರೋ ಇದ್ದಾರೆ, ನನ್ನ ಮಗ ನೋಡೋಕೆ ಹಂಗೆ ಇರ್ಬೋದು ಅಂತ. ಯಾಕಂದರೆ ತೆಲುಗು ಅಷ್ಟು ಅರ್ಥ ಆಗ್ತಾಯಿತ್ತು, ಯಾಕಂದರೆ ಆ ಸಿನಿಮಾ ಮಾಡಿದ್ದೆ. ಆಮೇಲೆ ಅಂದ್ಕೊಂಡೆ ನಾನೇದು ಅದೇ ಪೋಸ್ಟ್ ಟೆನ್ಸು ಪ್ರೀ ಟೆನ್ಸ್ ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ನಾ, ಏನಾಯಿತು ಅಂತಂದೆ. ಇಲ್ಲ ಅವ್ರು ಯಾಕೆ ನೀನು ಸಾಯಿಸ್ಬಿಟ್ರು ಹಿಂಗೆ?
ಇನ್ನೂ ಕನ್ಫ್ಯೂಷನ್ ನನಗೆ. ಸರಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಇದು ಅಂತ. ಆಮೇಲೆ ಸಡನ್ನಾಗಿ ತಲೆಗೆ ಬಂತು ಗಂಗಾಧರ ಅಂದರೆ ಆ ಸಿನಿಮಾ ಅಲ್ಲಿ ನಂದು ಕ್ಯಾರೆಕ್ಟರ್ ನೇಮ್ ಗಂಗಾಧರ. ನೀವು ಆ ಸ್ವಾತಿ ಕಿರಣ್ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹೌದು ಹೌದು ಅಂತಂದರು. ಸರಿ ಇವಾಗ ಅರ್ಥ ಆಯ್ತು ನನಗೆ. ಓಕೆ ಏನಕ್ಕೆ ಇದು ಮಾಡಿ ಕೊಳೋ ಅಂತ ಅಳ್ತಾವ್ರಿ ಸರ್. ನಾನು ಇಲ್ಲಮ್ಮ ಅದು ಸಿನಿಮಾ ಅದೆಲ್ಲ ನಾನು ಚೆನ್ನಾಗೇ ಇದ್ದೀನಿ ನೋಡು, ಗಟ್ಮುಟ್ಟಾಗೇ ಇದ್ದೀನಿ ಇಲ್ಲಿ, ಅದು ಗೊತ್ತು, ಬಟ್ ನಿನ್ನ ನನ್ನ ಗಂಗಾಧರನ ಸಾಯಿಸ್ಬಿಟ್ರಲ್ಲ ಅಂತಾರೆ. ಅಂದರೆ ಇದು ಈ ಲೆವೆಲಿಗೆ ಎಫೆಕ್ಟ್ ಆಗುತ್ತಾ? ಅಂದರೆ ಒಂದು ಅವ್ರು ಯಾಕೆ ಸಾಯಿಸ್ಬೇಕಾಗಿತ್ತು, ಅವ್ನಿಗೇನು ರೋಗ ಬಂದಿತ್ತು ಅಂತೇನೋ ನನ್ನ ಕ್ಯಾರೆಕ್ಟರ್ ಪಾಪ ಸಾಯಿಸಿದವ್ರಿಗೆ ಬಾಯಿ ಬಂದಾಗ ಬೈತಾವ್ರೆ, ಡೈರೆಕ್ಟ್ರಿಗೆ ಬೈತಾವ್ರೆ, ಇವ್ರು ಬರ್ತಾರೆ, ನಾನು ಅಮ್ಮ ಬಿಟ್ಬಿಡಮ್ಮ. ನಾನು ಏನು ಹೇಳೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ನನಗೆ ಹೆಂಗೆ ರಿಯಾಕ್ಟ್ ಮಾಡಿದೆ? ಅವಾಗ ಚಿಕ್ಕ ಹುಡುಗ ನಾನು 17-18 ಇದ್ದೆ. ಸೊ ಏನು ಹೇಳೋದು ಗೊತ್ತಾಗ್ತಲ್ಲ ನನಗೆ. ಇಲ್ಲ ನೀವೇನು ಅಂದ್ಕೊಂಬಿಡಿ, ಅದು ಹಂಗೆ ಕತೆ ಅದು ಅದಲ್ಲ. ಸರಿ ಆಯಿತು, ನಿಂಗೇನು ತೊಂದರೆ ಇಲ್ಲ ತಾನೆ, ನಿನಗೇನಾಗಿಲ್ಲ ತಾನೆ ಅಂತ ಅಂದರೆ ನನಗೆ ಆಡೋಕ್ಕೆ ಬಂದರೆ ತಾನೆ ಆ ಥರ ಎಲ್ಲ ಆಗೋದಕ್ಕೆ. ನನಗೆ ಆಡೋಕ್ಕೂ ಬರಲ್ಲ, ಏನೂ ಬರೋಲ್ಲ ನನಗೆ. ನಾನು ಆರಾಮಾಗಿದ್ದೀನಿ, ಏನು ಮರಿ ಮಾಡ್ಕೊಂಬೇಡ ಹಂಗೆ ಅಂತ ಮಾಡಿ ಹಿಂಗೆಲ್ಲ ಮಾಡಿ ಆಶೀರ್ವಾದ ಎಲ್ಲ ಮಾಡಿ ಕಳಿಸ್ತು. ಇದು ನೋಡಿ ಇಷ್ಟು ವರ್ಷ ಆದರೆ ಒಂದು ಮರ್ತಿಲ್ಲ ಸರ್. ಅಂದರೆ ಆವಾಗ ಅದ್ರದ್ದು ಇಂಪ್ಯಾಕ್ಟ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ ನನಗೆ. ಒಂದು ಸತಿ ಹೈದ್ರಾಬಾದಿಗೆ ಹೋಗಿದ್ದೆ. ಅವನು ಏರ್ಪೋರ್ಟಿಂದ ನನ್ನ ಇವರು ಕೆ ವಿಶ್ವನಾಥ್ ಸರ್ದ ಇಂಟರ್ವ್ಯೂ ಅವರು ಕರೆಸಿದ್ರು. ಟ್ಯಾಕ್ಸಿ ಮಾಡ್ಕೊಂಡು ನಾನು ಹೈದ್ರಾಬಾದ್ ಏರ್ಪೋರ್ಟಿಂದ ಹೋಗ್ತಾ ಇದ್ದೀನಿ. ಆನ್ ದ ವೇ ಆ ಅಪ್ಪನಿಗೆ ಗೊತ್ತಾಗೋಯ್ತು. ಮಿರರ್ ನೋಡ್ದ. ಸಾರ್ ನೀವು ಅತ್ತಾನೆ? ಹೌದೌದು. ಇಲ್ಲ ನಾನು ತುಂಬ ದೊಡ್ಡ ಫ್ಯಾನು ಅದೆಲ್ಲ ಮಾತಾಡ್ಕೊಂಡು ನಾನು ಓಕೆ ಮಾತಾಡ್ತಾರೆ. ಇಳಿತಾ ಇದ್ದೀನಿ, ಇಲ್ಲ ಕಾಸು ತೊಗೊಳಲ್ಲ ಸರ್, ಹಿಂಗೆ ಮಾಡಬೇಡಿ, ನನಗೆ ಮನ್ಸೊಪ್ಪಲ್ಲ, ಅದು ಚಾನ್ಸೇ ಇಲ್ಲ ಸರ್. ಒಂದು 25 ನಿಮಿಷ ಆಯ್ತು ಅವ್ನು ಕನ್ವಿನ್ಸ್ ಮಾಡಿ ಕಾಸು ಕೊಡೋದಕ್ಕೆ. ನನಗೆ ಇದು ಹೆಂಗಾಗ್ಬಿಡುತ್ತೆ, ನಾನು ಎಷ್ಟು ಸತಿ ನೋಡಿದ್ದೀನಿ, ನಾನು ಗಂಗಾಧರನ ಕೈಲಿ ನಾನು ಕಾಸು ತೊಗೊಳಕ್ಕಾಗತ್ತಾ ಅಂತಾರೆ. ನಾನು ಗಂಗಾಧರ ಕಡೆ ಮಾಸ್ಟರ್ ಮೈನೋದು ಕೊಡ್ತಾ ಇರೋದು, ದಯವಿಟ್ಟು ಇಟ್ಕೋ, ನಾನು ಮಲಗೋಕ್ಕಾಗಲ್ಲ, ನಾನು ನಿದ್ದೆ ಬರಲ್ಲ ಆಮೇಲೆ ನೈಟಲ್ಲಿ, ನೀನು ಕಾಸು ಕೊಟ್ಟಿಲ್ಲ ಅಂತಂದರೆ. ಸೊ ಈ ಥರ ವಿಚಿತ್ರ ಸನ್ನಿವೇಶಗಳು ಆಗಿದೆ. ಬಟ್ ಚಿತ್ರ ಅಲ್ಲ, ತುಂಬ ಪ್ರೀತಿಯಾದ ಸನ್ನಿವೇಶಗಳು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.